guys, welcome back to my channel. Party sir. Another weekend, another trek. ಈ ಸಲ ಸ್ಪೆಷಾಲಿಟಿ ಏನಂದರೆ ವಿ ಆರ್ ಡೂಯಿಂಗ್ ಔಟ್ ಸ್ಟೇಷನ್ ಟ್ರೆಕ್. ಒನ್ ಇನ್ ದಿಂಡುಗಲ್, ಇನ್ನೊಂದು ಇಡುಕ್ಕಿ. ಸೊ ದಿಂಡುಗಲ್ಲಲ್ಲಿ ಕೊಂಡರಂಗಿ ಬೆಟ್ಟ ಅಂತ ಟ್ರೆಕ್ ಮಾಡ್ತಿದ್ದೀವಿ. ಇಡುಕ್ಕಿಲಿ ಮೀಸಪ್ ಪುಲಿಮಲ ಅಂತ ಟ್ರೆಕ್ ಮಾಡ್ತಿದ್ದೀವಿ. ಸೊ ದಿ ಫಸ್ಟ್ ಡೇ ಪ್ಲ್ಯಾನ್ ಇಸ್ ಕೊಂಡರಂಗಿ ಮಾಡೋದಕ್ಕೆ. ಇಲ್ಲಿ ಆಲ್ರೆಡಿ ಒಂದು ಹೋಟೆಲಲ್ಲಿ ಸ್ಟೇ ಆಗ್ತಿದ್ದೀವಿ. ಸೊ ನಾವು ದಿ ಟೈಮ್ ಇಸ್ ಅರೌಂಡ್ 5 o'clock. ಕಾಫಿ ಕೊಟ್ಕೊಂಡು ವಿ ಆರ್ ಲೀವಿಂಗ್ ಟು ದಿ Kondarangi Hill base camp. So yeah, first Kondarangi ಬೆಟ್ಟ ಟ್ರೆಕ್ಕಿಂಗ್, ದೆನ್ ಅಲ್ಲಿಂದ ಅನದರ್ 3 hours ಟ್ರಾವೆಲ್. ಇವತ್ತು ನೈಟ್ ಮೀಸಪ್ಪಲಿಮಲಲ್ಲಿ ಕ್ಯಾಂಪಿಂಗು, ತಿರ್ಗಾ ನಾಳೆ ಬೆಳಗ್ಗೆ ಮೀಸಪ್ಪಲಿಮಲ ಟ್ರೆಕ್ಕಿಂಗ್. ದಿಸ್ ಇಸ್ ದ ಹೋಟೆಲ್. ಇದೇ ಹೋಟೆಲಲ್ಲಿ ಲಾಡ್ಜಲ್ಲಿ ಸ್ಟೇ ಆಗಿದ್ದು. ಸೊ ಡೀಸೆಂಟಾಗಿತ್ತು. ಈ ರೋಡ್ ಈ ರೋಡ್ ಕರೂರ್ ಹತ್ರ ಇರೋದು. ಐ ಥಿಂಕ್ ಕರೂರ್ ರೈಲ್ವೆ ಸ್ಟೇಷನ್ ಇಲ್ಲಿ ಪಕ್ಕದಲ್ಲೇ ಇರೋದು. ಅಲ್ಲಿ ಆ ಕಡೆಯಿಂದ ಬಂದರೆ ಇದು ಆಲ್ಟಿಸ್ ಲಾಡ್ಜ್ ಅಂತ. ಸೊ ಕಾರು ಬರ್ತಿದೆ, ಬನ್ನಿ. ಡೀಸೆಂಟ್ ಇತ್ತು ರೂಮು, ವಾಶ್ರೂಮ್ಸು ಚೆನ್ನಾಗಿತ್ತು. ಸೊ ಯು ಗೈಸ್ ಕ್ಯಾನ್ ಕನ್ಸಿಡರ್ ವೆನ್ ಎವರ್ ಯು ಆರ್ ವಿಸಿಟಿಂಗ್ ಹಿಯರ್. ಐ ಥಿಂಕ್ ಗೂಗಲಲ್ಲಿ ಮಾರ್ಕ್ ಆಗಿದೆ. ಸೊ ಯಾ, ಟುವರ್ಡ್ಸ್ ಕೊಂಡರಂಗಿ ಬೇಸ್, ಲೆಟ್ಸ್ ಮೀಟ್ ದೇರ್. ಸೊ ಕೊಂಡರಂಗಿ ಬೇಸ್ ರೀಚ್ ಆಗಿದ್ದೀವಿ ಆ್ಯಂಡ್ ವಿ ಆರ್ ಟ್ರೆಕ್ಕಿಂಗ್ ಟುವರ್ಡ್ಸ್ ಇಟ್. ಇನ್ನೊಂದು ಸ್ವಲ್ಪ ಹತ್ತದ ಮೇಲೆ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ಇಟ್ಸ್ ಲೈಕ್ ಪಾಯಿಂಟೆಡ್ ಪೀಕ್, ಫುಲ್ ಸ್ಟೀಪಿ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಂತ ಕೆಳಗಡೆ ಒಬ್ಬರು ಕೇಳಿದ್ವಿ. ಸೊ ಮೇಲ್ಗಡೆ ದೇವಸ್ಥಾನ ಇದೆ, ಜಲ್ದಿ ಹೋಗಿ, ಇಲ್ಲ ಅಂದರೆ ಪೂಜಾರಿ ಪೂಜೆ ಮುಗಿಸ್ಕೊಂಡು ಬಂದುಬಿಡ್ತಾರೆ ಅಂತ ಹೇಳಿದರು. ಸಿ ದಟ್ ಈಸ್ ದ ಒನ್, ಯು ಕ್ಯಾನ್ ಸಿ ಇಟ್. Kondarangi Hills. Turn on. You have to look at the views from here. See ಹೆಂಗಿದೆ ಅಂತ. All this comes to the Western Ghats range. So ಐ ಥಿಂಕ್ ವ್ಯೂ ಇಲ್ಲಿಂದನೇ ಎಷ್ಟು ಚೆನ್ನಾಗಿದೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇನ್ನು ಪೀಕಿಗೆ ಹೋದ್ಮೇಲೆ ಎಂಥ ವ್ಯೂ ಸಿಗ್ಬೋದು ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡಿ. ಐ ಆಮ್ ಲಿವಿಂಗ್ ಅಪ್ ಟು ಯುವರ್ ಇಮ್ಯಾಜಿನೇಷನ್ ಆ್ಯಸ್ ಆಫ್ ನೌ, ಬಟ್ ಲೇಟರ್ ದಟ್ ಇಮ್ಯಾಜಿನೇಷನ್ ವುಡ್ ಬಿ ಟರ್ನ್ಡ್ ಇನ್ ಟು ಯುವರ್ ವಿಡಿಯೋ. ನೋಡ್ಬೋದು ದಟ್ ಯು ಕ್ಯಾನ್ ಎಂಜಾಯ್. ಡಿಫಿಕಲ್ಟಿ ಲೆವೆಲ್ moderate, not so difficult. The getting up and getting down to and fro takes around 3 hours anta helidru. 2.5 3 depending on how we walk. ಸೊ ಬನ್ನಿ ಸಿಗೋಣ. ಸಮ್ಮರಲ್ಲಿ ಟ್ರೆಕ್ ಮಾಡ್ತಿದ್ದೀರಾ ಅಂದರೆ ರೆಡಿಯಾಗಿರಬೇಕು, ಹರ್ಕೊಂಡು ಬರುತ್ತೆ. ಈವನ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಅಟ್ ಲೈಕ್ 6 or 7, ವಾಟ್ ಎವರ್ ಇಟ್ ಮೇ ಬಿ, ಸೂರ್ಯ ಇಲ್ಲ ಅಂದ್ರೂ ಹ್ಯೂಮಿಡಿಟಿಗೆ ಬಾಯಿಗೆ ಬರುತ್ತೆ. ಬಟ್ ಇಟ್ಸ್ ಆಲ್ ವರ್ತ್ ವೆನ್ ಯು ರೀಚ್ ಪೀಕ್. ದಟ್ ಈಸ್ ವಾಟ್ ದಿಸ್ ಗಿವ್ಸ್. ಯೂಶ್ವಲಿ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ಟಯರ್ಡ್, ಹತ್ತದ ಟಯರ್ಡ್ ಆಗುತ್ತೆ. ಬಟ್ ಇಫ್ ವೆದರ್ ಈಸ್ ಗುಡ್ ವಿತ್ ಯು, ಆ ಟಯರ್ಡ್ನೆಸ್ ಅಷ್ಟೊಂದು ಹೊರಟೋಗಲ್ಲ. ಬಟ್ ಸಮ್ಮರಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ಬಿಕಾಸ್ ಆಫ್ ಇಟ್ಸ್ ಹ್ಯೂಮಿಡ್, ಯು ವಿಲ್ ಬಿ ಸ್ವೆಟಿಂಗ್, ಯು ವಿಲ್ ಬಿ ಡ್ರೈನ್ಡ್. ಅದರಲ್ಲೂ ಹತ್ತಬೇಕು ಅಂದರೆ ಯೂಶ್ವಲಾಗಿ ಹತ್ತೋದಕ್ಕಿಂತ ಡಬಲ್ ಎನರ್ಜಿ ಬೇಕು. ಕ್ಯಾರಿ ಆ್ಯಂಪಲ್ ಅಮೌಂಟ್ ಆಫ್ ವಾಟರ್. ಇಲ್ಲ ಅಂದರೆ ನಿಮ್ಮ ಕತೆ ಮುಗೀತು. ಹಂಗೆ ಅಂತ ಕುಡಿತಾನೆ ಇದ್ಕೊಂಡು ಹತ್ಬಾರ್ದು. ಲೈಕ್ ಡ್ರಿಂಕ್ ಓನ್ಲಿ ಇಫ್ ಯು ಫೀಲ್ ದಟ್ ಯು ಆರ್ ಡ್ರೈನ್ಡ್ ಆರ್ ಎನಿಥಿಂಗ್. ಇಲ್ಲಾಂದರೆ ಸುಮ್ಮನೆ ಬಾಡಿ ವೆಯ್ಟ್ ಜಾಸ್ತಿ ಆಗತ್ತೆ.
ಸೊ ನೀವು ನನ್ನ ನೋಡೋದಾದರೆ ಆಲ್ರೆಡಿ ಅರ್ಧಕ್ಕರ್ಧ ನನ್ನ ಬಾಡಿಯಲ್ಲಿರೋ ವಾಟರು ಇಳ್ಕೊಂಬಿಟ್ಟಿದೆ. ಸೊ ಹತ್ತಾ ವೀಡಿಯೋ ಮಾಡಿ ಮಾತಾಡೋದು ಸ್ವಲ್ಪ ಕಷ್ಟ. ಆ್ಯಂಡ್ ಸಿನ್ಸ್ ಸ್ಟೆಪ್ಸ್ ಇರೋದ್ರಿಂದ ಏನೇನು ನಿಮಗೂ ಅಷ್ಟು ವ್ಯೂ ಏನು ಸಿಗೋಲ್ಲ. ಓನ್ಲಿ ಅಟ್ ದ ಪೀಕ್ 360 ವ್ಯೂಸ್ ವಾಟ್ ಎವರ್ ಏನೇನು ತೆಗಿತೀನೋ ಅದೆಲ್ಲ ಆ್ಯಡ್ ಮಾಡ್ಬೋದು. ಸೊ ಐ ಆಮ್ ಥಿಂಕಿಂಗ್ ಆಫ್ ಮೇಕಿಂಗ್ ದಿಸ್ 2 ಎಪಿಸೋಡ್ಸ್. ಒಂದು ಕೊಂಡರಂಗಿ, ಇನ್ನೊಂದು ಮೀಸುಪುಲಿಮಲ. ಸೊ ನಾನು ಸ್ವಲ್ಪ ಎನರ್ಜಿ ಮಿಕ್ಕಿಸ್ಕೊಂಡು ಹತ್ತಿ ಐ ವಿಲ್ ಎಂಜಾಯ್ ದಿ ಪೀಕ್ ವ್ಯೂ ವಿತ್ ಯು. ಕಮ್ ಆನ್, ಸಿ ಯು. ನೋಡಿ, ಇಲ್ಲಿವರೆಗೂ ಹತ್ತಬೇಕು, ಇನ್ನು ಮೇಲೂ ಹತ್ತಬೇಕು ಅನಿಸುತ್ತೆ. ಇದೇ ಒಳ್ಳೆ ಅಲ್ಲಾಡ್ತಿದೆ. ಸಪೋರ್ಟ್ಗೆ ಅಂತ ಕೊಟ್ಟಿದ್ರೆ ಅದೇ ಅಲ್ಲಾಡತ್ತೆ. ಎಲ್ಲಾದರೂ ನೀವು ಅಲ್ಲಾಡಿದ್ರಿ, ಇದು ಇಟ್ಕೊಂಡ್ರೆ ಹಂಗೆ ಉರುಳ್ಕೊಂಡು ಹಂಗೆ ಬಿದೋಗ್ಬೇಕು. ಆದರೂ ಏನು ಮಾಡೋಕ್ಕಾಗಲ್ಲ, ಅದಕ್ಕೂ ವಯಸ್ಸಾಗಿದೆ. ಬಟ್ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಸಡನ್ನಾಗಿ ಇಟ್ಕೊಂಡಾಗ ಇದಾದಾಗ ಏನಾದರೂ ಅದು ಸ್ಲಿಪ್ ಆಯಿತು ಅಂದರೆ ಡಂಕಣಕಾನೆ. ಆ ಕಡೆ ಬಿಸಿಲು ಇಲ್ಲ, ಬಟ್ ಹಂಗೆ ಗಾಳಿನೂ ಇಲ್ಲ. ನಮ್ಮ ಬಾಧೆ ಯಾರಿಗೆ ಹೇಳ್ಕೊಳ್ಳೋಣ ಅಂತಲೇ ಅರ್ಥ ಆಗ್ತಿಲ್ಲ. ಸ್ವಲ್ಪ ಆದರೂ ಗಾಳಿ ಇದ್ದಿದ್ದರೆ ಹೆಂಗೋ ಒಂದು ಪಕ್ಷ ಹತ್ಬಿಡ್ಬೋದಿತ್ತು. ಗಾಳಿನೂ ಇಲ್ಲ. ಯಪ್ಪ, ಹೆಂಗಿದೆ ನೋಡಿ ಬಂಡೆಗಳು. ಬಂಡೆ ಹಾಗೆ ಹತ್ಕೊಂಡು ಹೋಗ್ತಿದ್ರೆ ಸ್ವಲ್ಪ ಈಸಿ ಆಗುತ್ತೆ, ಅಷ್ಟೊಂದು ಕಷ್ಟ ಆಗಲ್ಲ. ಬಟ್ ಈ ಸ್ಟೆಪ್ಸ್ ಏನು ಮಾಡತ್ತೆ ಅಂದರೆ ಯು ಕೀಪ್ ಆನ್ ಹ್ಯಾವ್ ಟು ಲೈಕ್ ಸಿ ಮೂಮೆಂಟ್ ಆಫ್ ದಿ ಲೆಗ್ಸ್ ಹಿಂಗೆ 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 ಆಗ್ತಾನೆ ಇರುತ್ತೆ. ಸೊ ಅದರಿಂದನೂ ಅರ್ಧಕ್ಕರ್ಧ ಸುಸ್ತಾಗ್ಬಿಡ್ತೀರ. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಕಾಣಿಸ್ತಿರೋ ಆದರೆ ಅಲ್ಲಿ ಫ್ಲ್ಯಾಟ್ ಸರ್ಫೇಸ್ ಥರ ಇರಬೇಕು. ಇಲ್ಲಿಂದ ಹಂಗೆ ಕಾಣಿಸ್ತಿದೆ, ಅಲ್ಲಿಗೆ ಹೋಗೋವರೆಗೂ ಗೊತ್ತಾಗಲ್ಲ. ದೂರದ ಬೆಟ್ಟ ನುಣ್ಣಗೆ ಕಾಣುವುದೆಲ್ಲ ನಂಬಬಾರದು. ಹಂಗಾಗೋಗುತ್ತೆ ಕತೆ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಫುಲ್ಲು ಜೋಶಲ್ಲಿ ಬಂತು ಅಂತ ಹೋದರೆ ಅಲ್ಲಿನ್ನ ಹತ್ತೋದಕ್ಕಿದ್ದೇ ಇರುತ್ತೆ. ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಲೈಕ್ ಪ್ರಾಪರ್ ಒಂದೇ ಥರ ಸ್ಟೆಪ್ಸ್ ಇರತ್ತೆ ಅಂತ ಇಲ್ಲ. ಸ್ವಲ್ಪ ಚಿಕ್ಕದು, ಆಮೇಲೆ ಪುಸುಕ್ಕಂತ ದೊಡ್ಡದಾಗಿ ಬಂದುಬಿಡತ್ತೆ. ಲೈಕ್ ಯು ಕೀಪ್ ಆನ್ ಹ್ಯಾವ್ ಟು ಚೇಂಜಿಂಗ್ ಯುವರ್ ವಾಕಿಂಗ್ ಸ್ಟೈಲ್. ನೋಡಿ ಇಲ್ಲೇ ಎಷ್ಟೆಷ್ಟು ಚಿಕ್ಕದಿದೆ. ಇಲ್ಲಿ ನನ್ನ ಮಗಂದು ದೊಡ್ಡದಾಗಿತ್ತು. ಅದೇ ಎಲ್ಲ ಇಂಥವೇ. ನಾಟ್ ಕಂಪ್ಲೈನಿಂಗ್, ಬಟ್ ಜಸ್ಟ್ ಟು ಮೇಕ್ ದಟ್ ಬಾಡಿ ಒಂದ್ಸಲ ಸೆಟ್ ಆಗಿಬಿಡುತ್ತೆ. ತಿರ್ಗಾ ಬೇರೆದು ಬರುತ್ತೆ, ಅದನ್ನು ಸೆಟ್ ಮಾಡೋಷ್ಟೊತ್ತಿಗೆ ಸುಸ್ತಾಗಿಬಿಡುತ್ತೆ. ತಿರ್ಗಾ ಅದು ಸೆಟ್ ಆಗುತ್ತೆ, ಮತ್ತು ಬೇರೆದು ಬರುತ್ತೆ. ಸಿ ಇವಾಗೆಲ್ಲೂ ಓ ಮೈ ಗಾಡ್, ಸೂರ್ಯ ದೇವ ಪ್ರದರ್ಶನ ಕೊಡ್ತಾವನ್ ತಲೆಗೆ. ಒಳಗಡೆ ಚಿಕ್ಕ ಕೇವ್ ಥರ ಇದೆ. ಇಲ್ಲೊಬ್ರು ಲೋಕಲ್ ಲೈಟ್ ಹತ್ತುತ್ತಿದ್ರು. ಅವ್ರು ಹೇಳಿದ್ದೇನೆಂದರೆ ಪಾಂಡವಾಸ್ ಧ್ಯಾನ ಮಾಡ್ತಿದ್ರು ಅಂತ. ನೋಡಿ ಲೈಟ್ ಇಲ್ಲ, ಫ್ಲ್ಯಾಶ್ ಆನ್ ಮಾಡೋಣ, ಎಷ್ಟು ಬರುತ್ತೋ ಗೊತ್ತಿಲ್ಲ. ಏನು ಕಾಣಿಸ್ತಿಲ್ಲ. ಒಳಗಡೆ ಹೋಗ್ಬೋದು. ಒಳಗಡೆ ನೋಡಿ ಕುಂತ್ಕೊಂಡು ಸಣ್ಣ ಡೈರೆಕ್ಟ್ ಮಖಕ್ಕೆ ಹೊಡಿತಿದೆ.
Look at the steepness, guys. Sorry for using that word, but that's a type of expression that I'm surprised with this steepness. ಗೊತ್ತಿಲ್ಲ ನನಗಂತೂ ಇಳಿಬೇಕಾದ್ರೆ ಅದು ಹೆಂಗೆ ಇಳಿಯುತ್ತಿ. ಓ, ಸೊ ಬೇಸಿಕ್ಲಿ ಇಲ್ಲಿ ಟೆಂಪಲ್ ಇದೆ. ನಾನು ಒಳಗಡೆ ಹೋಗೋಕ್ಕಾಗಲ್ಲ ಬಿಕಾಸ್ ಸ್ನಾನ ಮಾಡಿಲ್ಲ. ಸೊ ಇಲ್ಲಿಂದನೇ ಅಷ್ಟು ತೋರಿಸ್ತೀನಿ. ಬೇಸಿಕ್ಲಿ ಒಳಗಡೆ ವಿಡಿಯೋ ಅಲೌಡ್ ಇಲ್ಲ, ಇಲ್ಲಿ ಜನರು ಬಿಡ್ತಿಲ್ಲ, ಆಮೇಲೆ ಅಲ್ಲಿ ಪೂಜಾರಿನೂ ಬಿಡ್ತಿಲ್ಲ, ತೆಗಿಬೇಡಿ ಅಂತಿದ್ದಾರೆ. ಸೊ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಲ್ಲ, ಅಷ್ಟೇ ತೆಗಿಯೋಕ್ಕಾಗಿದ್ದು, ಅಷ್ಟು ಅಟ್ಯಾಚ್ ಮಾಡ್ತೀನಿ. ಸೊ 90% ರೀಚ್ ಆದಮೇಲೆ ಇಲ್ಲಿಗೆ ಟೆಂಪಲ್ ಬರುತ್ತೆ. ಇನ್ನೂ ಮೇಲಾದರೆ ಲೈಟ್ ಹೌಸ್ ಥರ ಇದೆಯಂತೆ. ಸೊ ಅದು 100% ಪೀಕು, ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿ ನೋಡಿ ಗಣೇಶ ಅದೊಂದಿದೆ, ಅವನೇನೋ ಅಲ್ಲಾಡಿಸ್ತಾನೆ ಅವನಿಗೆ ಹೋಗಿ ಯಾವಾಗಲಿಂದ. ಮೇಲ್ಗಡೆಯಿಂದನೇ ಇನ್ನೊಂದು ಸ್ವಲ್ಪ ಹತ್ಬಿಟ್ಟು ಮೇಲ್ಗಡೆಯಿಂದನೇ ವ್ಯೂ ತೋರಿಸ್ತೀನಿ ಬನ್ನಿ. ಪೀಕಿಗೆ ರೀಚ್ ಆಗೋದಕ್ಕೆ ನೋಡಿ ಚೈನೆಲ್ಲ ಹಾಕಿಟ್ಟವ್ರೆ. ಬಾ, ಅದು ಆ್ಯಕ್ಚುಲಿ ಕಟ್ಟಬೇಕಿತ್ತು ಅಲ್ಲೇನಾದರೂ. ಫೈನಲಿ ಐ ಮೇಡ್ ಇಟ್. ಮನೆ ಕಟ್ಟಿದ್ದಾರೆ, ನೈಸ್. ಸೊ ವಿ ಹ್ಯಾವ್ ದಿಸ್ ಸಮ್ ಟ್ರೆಡಿಷನ್ ಟೈಪ್, ಲೈಕ್ ಇಲ್ಲೆಲ್ಲಾದರೂ ಬಂದಾಗ ಅಂಕಲ್ಲಿ ಎಷ್ಟು ಜೋಡಿಸ್ತೀರೋ ಅಷ್ಟು ಸ್ಟೋರೀಸ್, ಅಷ್ಟು ಫ್ಲೋರ್ಸ್ ಬಿಲ್ಡಿಂಗ್ ಕಟ್ತೀರಂತೆ. ಚೆನ್ನಾಗಿದೆ. ಸೊ ನೋಡೋದಾದ್ರೆ ನೋಡಿ, ಪೀಕ್ ರೀಚ್ ಆಗಿದ್ದೀವಿ. ಏನು ಬರ್ತಿರೋದು, ಹಾಂ, ಇಲ್ಲೂ ಒಂದು ಶಿವಂದು ಕಲ್ಲಿದೆ. ಸೊ ನೋಡಿ ಹೆಂಗಿದೆ ವ್ಯೂ. ಆ್ಯಕ್ಚುಲಿ ಕೆಳಗಡೆ ಇರಬೇಕಾದ್ರೆ ಕ್ಲೌಡ್ ಮೂಮೆಂಟ್ಸ್ ಇತ್ತು, ಮೇಲ್ಗಡೆ ಹೋಗಿ ಹೈಪರ್ ಲ್ಯಾಪ್ಸ್ ಹಾಕೋಣ ಅಂದ್ಕೊಂಡೆ. ಬಟ್ ಇಲ್ಲಿಗೆ ಬಂದಮೇಲೆ ಕ್ಲೌಡ್ ಮೂಮೆಂಟ್ಸ್ ಇಲ್ಲ, ಕ್ಲೌಡ್ಸ್ ಇದೆ ಬಟ್ ಮೂಮೆಂಟ್ಸ್ ಇಲ್ಲ. ಸೊ ಹೈಪರ್ ಲ್ಯಾಪ್ಸ್ ಹಾಕಿನೂ ಫುಲ್ಲು ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದು 360 ವ್ಯೂ ಕೊಡೋಣ ಅಂತ ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ.